ನನ್ನ ಹತ್ರ ಬರೀ ₹1 ಮಾತ್ರ ಇದೆ. ನನ್ನ ಹತ್ರ ಇರೋ ಬರೀ ₹1 ಭಾರತದ ಗಡಿ ಆದ್ರೆ ದಾಟ್ತಾ ಇದೀನಿ. ಈ ಜರ್ನಿ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನೆಲ್ಲ ಡಿಆಕ್ಟಿವೇಟ್ ಮಾಡ್ಬಿಡ್ತೀನಿ ಅಷ್ಟೇ. ನಮ್ಮ ಬೆಂಗಳೂರು ಮತ್ತೆ ಮಂಗಳೂರು 2 ಜಾಗಗಳಲ್ಲಿ ಮೀಟಪ್ ಆದ್ರೆ ಮಾಡ್ತಾ ಇದೀನಿ. ಸೊ ಭೈರವ್ ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಬಹುಶಃ ಭೈರವನ ಕೊನೆ ವಿಡಿಯೋ ಆಗಿರ್ಬೋದು ಇದು. ಸೊ ನಾನು ನಮ್ಮ ಭಾರತ ದೇಶದ ಸುಮಾರು 7 ಕಂಟ್ರಿ ಬಾರ್ಡರ್ಸನ್ನು ಕ್ರಾಸ್ ಮಾಡಿಕೊಂಡು ಪಾಕಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ಕ್ ಅಂತ ಸುಮಾರು 7 ಕಂಟ್ರಿ ಬಾರ್ಡರ್ಸನ್ನು ಕವರ್ ಮಾಡಿಕೊಂಡು ಸುಮಾರು 18,000 ಕಿಲೋಮೀಟರ್ಗಳ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ₹1 ಇದೆ ಅಷ್ಟೇ. ಸೊ ಈ ₹1 ಯೂಸ್ ಮಾಡಿಕೊಂಡು ನಾನು ಯಾವ ಥರ ಟ್ರಾವೆಲಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ಸ್ ಆದರೆ ಪೋಸ್ಟ್ ಮಾಡ್ತೀನಿ. ಕೊನೆಯದಾಗಿ ನಾನು ನೇಪಾಳ ಒಂದು ಪಾದಯಾತ್ರೆ ಮಾಡೋಕ್ಕೆ ಹೋಗಿ ಒಂದು ಫೇಲ್ ಆದರೆ ಆಗಿದೆ. ಕಾರಣ ಇಷ್ಟೇ, ಸೊ ನನ್ನ ಹೆಲ್ತು ಅಷ್ಟೊಂದು ಸಪೋರ್ಟ್ ಆದರೆ ಮಾಡಲಿಲ್ಲ. ಅದೇ ಥರ ನನ್ನ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಾರಣದಿಂದ ಜರ್ನಿನ ನಿಲ್ಲಿಸ್ಬಿಟ್ಟಿದೆ. ಮತ್ತು ಆ ಜರ್ನಿನ ಕಂಪ್ಲೀಟ್ ಆದರೆ ಮಾಡ್ತಾ ಇದ್ದೀನಿ ಇವಾಗ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಜರ್ನಿ ಆದರೆ ಸ್ಟಾರ್ಟ್ ಆಗ್ತದೆ. ನಮ್ಮ ಬೆಂಗಳೂರು ಮತ್ತು ಮಂಗಳೂರು 2 ಜಾಗಗಳಲ್ಲಿ ಮೀಟಪ್ ಆದರೆ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ಫಾಲೋವರ್ಸ್ ಇದ್ರೋ ಐ ಆಮ್ ಇನ್ಫಿನಿಟಿ ಫ್ಯಾಮಿಲಿ, ಸೊ ಎಲ್ಲರೂ ಅಟೆಂಡ್ ಆಗ್ಬೋದು. ಸೊ ಬ್ಯಾಂಗ್ಳೂರಲ್ಲಿ ಒಂದು ಹೊಸಕೋಟೆ ಗ್ರೌಂಡ್ ಹತ್ರ ಮಾಡ್ತಾಯಿದ್ದೀನಿ, ಒಂದು ಹೈಸ್ಕೂಲ್ ಗ್ರೌಂಡ್ ಇದೆ ಅಲ್ವಾ, ಸೊ ಅಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬಂದುಬಿಟ್ಟು ಮಂಗಳೂರಲ್ಲಿ ಪಬ್ಬಾಸ್ ಐಸ್ ಕ್ರೀಮ್ ಇದೆ, ಸೊ ಅದ್ರ ಮುಂದೆ ಆದರೆ ಮಾಡ್ತಾಯಿದ್ದೀನಿ ಮೀಟಪ್ಪು. ಯಾರ್ಯಾರು ಇಂಟ್ರೆಸ್ಟ್ ಇದ್ರೋ ಎಲ್ಲರೂ ಬನ್ನಿ ಮಾತಾಡೋಣ. ಸೊ ಅದೇ ಥರ ಈ ಒಂದು ವ್ಲಾಗ್ಸಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಆದರೆ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಭಾರತ ದೇಶವನ್ನು ಒಂದು ಕಂಪ್ಲೀಟ್ ಒಂದು ರೌಂಡ್ ಆದರೆ ಹೊಡಿತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಂಪ್ಲೀಟ್ ಈ ರೌಂಡ್ ಆದರೆ ಮಾಡ್ತಾ ಇದ್ದೀನಿ. ಈ ವಾಕಲ್ಲಿ, ಸೊ ಈ ಜರ್ನಿದಲ್ಲಿ ವಾಕ್ ಇರೋದಿಲ್ಲ, ಕಂಪ್ಲೀಟ್ ವಾಕ್ ಇರೋದಿಲ್ಲ, ವಾಕು, ಲಿಫ್ಟು ಮತ್ತು ಅದೇ ಥರ ನಾನು ಅರ್ನ್ ಮಾಡಿರ್ತಕ್ಕಂಥ ಮನಿಯಲ್ಲಿ ಇವಾಗ ನನ್ನ ಫೋಕಸ್ ಬಂದುಬಿಟ್ಟು ಇವಾಗ ಯೂಟ್ಯೂಬ್ ಮೇಲೆ ಆದರೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಇನ್ನೂ ಒಂದು $70 ಆದರೆ ಬಂದರೆ ನನಗೆ ಇನ್ನೊಂದು ಪೇಮೆಂಟ್ ಆದರೆ ಬರ್ತದೆ. ಸೊ ಈ ಅಮೌಂಟನ್ನು ಯೂಸ್ ಮಾಡಿಕೊಂಡು ವ್ಲಾಗ್ಸ್ ಆದರೆ ಕಂಟೆಂಟನ್ನು ಶೂಟ್ ಮಾಡಿಕೊಂಡು ಇದರಲ್ಲಿ ಬಂದಿರತಕ್ಕಂಥ ಅಮೌಂಟನ್ನು ನಾನು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ನಮ್ಮ ಭಾರತ ದೇಶವನ್ನು ಒಂದು ರೌಂಡ್ ಆದರೆ ಹೊಡಿತೀನಿ. ಯಾರು ಮಾಡಿದಾರೋ ಇಲ್ವೋ ಈ ಜರ್ನಿನ ನನಗಂತೂ ಗೊತ್ತಿಲ್ಲ, ಬಟ್ ಇದೊಂದು ಅಡ್ವೆಂಚರ್ ಆಗ್ತದೆ. ಮತ್ತು ಅದೇ ಥರ 2 ಕಂಟ್ರೀಸ್ ಟ್ರಾವೆಲ್ ಆದರೆ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ನಾನು ಫೈಲ್ ಆದರೆ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾಸ್ನೆಲ್ಲ ಡಿಆಕ್ಟಿವೇಟ್ ಮಾಡಾಕ್ತೀನಿ. ಸೊ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನೇನಾದರೂ ಈ ಜರ್ನಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಡಿಆಕ್ಟಿವೇಟ್ ಮಾಡಿಬಿಡ್ತೀನಿ. ಮತ್ತು ಯಾವುದೇ ಕಾರಣಕ್ಕೂ ಮತ್ತೆ ಹೊಸದಾಗಿ ಸೋಷಿಯಲ್ ಮೀಡಿಯಾಗೆ ನಾನು ಬರೋದಿಲ್ಲ. ನನಗೇನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಕೂಡ ಈ ಜರ್ನಿನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಒಂದು ನಾನು ಡೆತ್ ಆಗೋದ್ರೆ ಮಾತ್ರ ನಾನು ಈ ಜರ್ನಿನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಕಂಪಲ್ಸರಿ 100% ನಾನು ಈ ಜರ್ನಿನ ಕಂಪ್ಲೀಟ್ ಮಾಡ್ತೀನಿ. ಸೊ ಮತ್ತೆ ಲಡಾಖ್ ಹೋಗ್ತಾ ಇದೀವಿ ಗಾಯ್ಸ್. ಮತ್ತೆ ವೆಲ್ಕಮ್ಸ್ ಯು ಟು ದ ಟಾಪ್ ಆಫ್ ದಿ ವರ್ಲ್ಡ್. ನಮಸ್ಕಾರ ದೇವರು. ಇವಾಗ ನಾನು ಬಂದ್ಬಿಟ್ಟು ಒಂದು ಟಾಪ್ ಆಫ್ ದಿ ವರ್ಲ್ಡ್ಗೆ ಅದೇ ಬಂದಿದ್ದೀನಿ. ಸೊ ಕಾರ್ದುಂಗ್ಲಾ ಅಂತ ಹೇಳ್ಬಿಟ್ಟು. ಸೊ ಈ ಆಟಿಟ್ಯೂಡ್ ನೋಡ್ಬೋದು 17,982 ಫೀಟ್ ಹೈಟಲ್ಲಿ ಆದರೆ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಆಕ್ಸಿಜನ್ ಪ್ರಾಬ್ಲಮ್ಸ್ ಆದರೆ ಆಗ್ತದೆ ಫಸ್ಟ್ ಟೈಮ್ ಬರೋ ಆಗಿದ್ರೆ. ಸೊ ನಾವು ಬಂದ್ಬಿಟ್ಟು ಬೆಳಗ್ಗೆನೆ ರೈಡ್ ಮಾಡಿಕೊಂಡು ಲೇಯಿಂದ ಸುಮಾರು ಒಂದು 40 ಕಿಲೋಮೀಟರ್ ಡಿಸ್ಟೆನ್ಸ್ ಆದರೆ ಕವರ್ ಮಾಡಿಕೊಂಡು ಈ ಪ್ಲೇಸ್ಗಾದರೆ ಬಂದಿದ್ದೀವಿ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಜೊತೆ ಭೈರವ ಮತ್ತು ರಾಣಿ ಆದರೆ ಇದ್ದಾರೆ. ಬೈಕಲ್ಲಿ ರೈಡ್ ಮಾಡ್ಕೊಂಡಾದ್ರೆ ಬಂದಿದ್ದೀವಿ ಒಂದು ಡೆಸ್ಟಿನಿ ಪ್ರೈಮ್ 125cc ಬೈಕಲ್ಲಿ. ಸೊ ಇದೇ ಥರ ನಾವು ಪಾಕಿಸ್ತಾನ್ ಬಾರ್ಡರ್ಗಾದರೆ ಹೋಗ್ತಾ ಇದ್ದೀವಿ ಇವಾಗ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಲದಾಖ್ ಕ್ಯಾಪಿಟಲ್ ಸಿಟಿ ಲೇ ಅಲ್ಲಾದರೆ ಇದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು 10 ಗಂಟೆ ಆದರೆ ಆಗ್ತದೆ. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಲದಾಖಲ್ಲಾದರೆ ಇದ್ದೀವಿ. ಸೊ ಮೈನಾಗಿ ಈ ಹಿಲ್ಸನ್ನು ಟ್ರಾವೆಲ್ ಮಾಡೋಕ್ಕೆ ಬರ್ತಾ ಇರ್ತಾರೆ. ಈ ಹಿಲ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಆ ಥ್ರಿಲ್ಲೇ ಬೇರೆ ಇರ್ತದೆ. ಸೊ ಅದಕ್ಕೋಸ್ಕರ ಬರ್ತಾರೆ ಇಲ್ಲಿಗೆ. ಮತ್ತು ಈ ಸ್ನೋ ಫಾಲ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ತುಂಬ ಅದ್ಭುತವಾಗಿರ್ತಕ್ಕಂಥ ಫೀಲ್ ಆದರೆ ಆಗ್ತದೆ. ಮತ್ತು ಇಂಥ ಟಿಪ್ಸ್ ಏನಾದರೂ ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಆಕ್ಸಿಜನ್ ಸಿಲಿಂಡರ್ನಾದರೆ ಇಟ್ಕೊಳ್ಳಿ. ಸೊ ಇಂಥ ಪ್ಲೇಸಸ್ಸಲ್ಲಿ ಆಕ್ಸಿಜನ್ ಸಮಸ್ಯೆಗಳಾದರೆ ಆಗ್ತವೆ. ಸೊ ಟಾಪ್ ಆಫ್ ದಿ ಟಿಪ್ಗಾದರೆ ಬಂದಿದ್ದೀರಿ. ಖರ್ದುಂಗ್ಲಾ 17,000 ಫೀಟ್ ಆದರೆ ಇರ್ತದೆ ಹೈಟ್ ಇದು. ಸೊ ಇಲ್ಲಿ ತುಂಬ ಚಳಿ ಆದರೆ ಇರ್ತದೆ. ಸೊ ಮತ್ತೆ ಈ ಪ್ಲೇಸ್ಗಳನ್ನಾದರೆ ಕವರ್ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂತಹ ಮೆಮೊರೀಸ್ನಾದರೆ ಮತ್ತೆ ನಿಮ್ಗೆ ತೋರಿಸ್ತೀನಿ.
2025ರಲ್ಲಿ ನಾವು ಲಡಾಖ್ ರೈಡ್ ಆದ್ರೆ ಮಾಡಿದ್ವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಮೆಮೊರೀಸ್ ಆದರೆ ನಮ್ಗೆ ಸಿಕ್ತು. ಸೊ ಎಷ್ಟೋ ಜನರ ಕನಸು ಅನ್ಕೊತೀನಿ ಇದು. ಕೆಲವ್ರ ಹತ್ರ ದುಡ್ಡು ಇರ್ತದೆ ಆದರೆ ಟೈಮ್ ಇರಲ್ಲ, ಕೆಲವ್ರ ಹತ್ರ ಟೈಮ್ ಇರ್ತದೆ ಆದರೆ ಹಣ ಇರಲ್ಲ. ಸೊ ಅಂಥವ್ರಿಗೆಲ್ಲ ಯಾವ ಥರ ಟ್ರಾವೆಲ್ ಮಾಡೋದು ಅಂತ ನಾನು ಈ ಒಂದು ಟ್ರಾವೆಲಿಂಗಲ್ಲಾದರೆ ತೋರಿಸ್ತೀನಿ. ನೋಡಿ, ಎಲ್ಲ ಫಾರಿನರ್ಸು ಬಂದಿದ್ದಾರೆ, ನಮ್ಮ ದೇಶವನ್ನಾದರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ನಾವು ಬೇರೆ ದೇಶಗಳಿಗೆ ಹೋಗಿ ಅವರ ದೇಶಗಳ ಕಲ್ಚರ್ಸ್ನಾದರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಸಂಸ್ಕೃತಿಗಳು, ನಾವು ಆಚರಣೆ ಮಾಡ್ತಕ್ಕಂತಹ ವಿಧಾನ ಎಲ್ಲನೂ ಅವರ ದೇಶಕ್ಕಾದರೆ ತೋರಿಸ್ತಾ ಇರ್ತಾರೆ ವಿಡಿಯೋಸ್ ಮಾಡಿ. ಸೊ ಒಂದು ಬ್ಲಾಗ್ ಅಂದರೆ ಬುಕ್ಕಲ್ಲಿ ಬರೆಯೋದು, ಒಂದು ವ್ಲಾಗ್ ಅಂದರೆ ಒಂದು ಕ್ಯಾಮ್ರಾನ ತಗೊಂಡು ಆ ಒಂದು ದೇಶದ ಬಗ್ಗೆ ಕಲ್ಚರ್ಸ್ ಆಗಿರ್ಬೋದು, ಅವರ ಪರ್ಸನಲ್ ಲೈಫ್ ಅನ್ನೋದು ತೋರಿಸೋದನ್ನೇ ವ್ಲಾಗ್ ಅಂತಾರೆ. ಸೊ ಸುಮಾರು ಜನ ವ್ಲಾಗರ್ಸ್ ಆದರೆ ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ಮೋಟೋ ವ್ಲಾಗಿಂಗ್ ಮಾಡಿಕೊಂಡು, ಅದೇ ಥರ ಕೆಲವರು ವಾಕ್ ಆದರೆ ಮಾಡಿಕೊಂಡು, ಕೆಲವರು ಫ್ಲೈಟ್ಸಲ್ಲಿ ಬಂದು, ಕೆಲವರು ಕಾರ್ಸಲ್ಲಿ, ವೆಹಿಕಲ್ಸಲ್ಲಿ ಎಲ್ಲದರಲ್ಲೂ ಬಂದಿರ್ತಾರೆ. ಮತ್ತು ಲೇ ಲಡಾಖ್ ಜರ್ನಿ ಆದರೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ನೋಡಿ, ಇನ್ನೂ ಒಳ್ಳೆ ಕಲರ್ಫುಲ್ ಆಗಿರ್ತಕ್ಕಂಥ ಕಂಟೆಂಟನ್ನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈಶ್ವರದವರು ನಾವು ಬಂದ್ಬಿಟ್ಟು ಇವಾಗ ಲದಾಖಲ್ಲಾದ್ರೆ ಇದ್ದೀವಿ. ಇಲ್ಲಿ ನೋಡಿದ್ರು ವಿಚಿತ್ರವಾಗಿರ್ತಕ್ಕಂಥ ಮನೆಗಳಾದರೆ ಕಾಣಿಸ್ತವೆ, ಒಂದು ಕಲ್ಲಲ್ಲಿ ಕಟ್ಟಿರ್ತಕ್ಕಂಥದ್ದು. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ಮನೆಗಳು ಬಂದ್ಬಿಟ್ಟು ಒಂದು ಹಸುಗಳನ್ನ ಇಡೋಕ್ಕಾದರೆ ಮಾಡ್ತಾಯಿದ್ರು, ಹಸುಗಳು, ಕುರಿಗಳು, ಆ ಥರ. ಸೊ ಊರು ಮೇಲೆ ಆದರೆ ಇರ್ತದೆ. ಸೊ ಕೆಳಗಡೆನಿಂದ ಅವ್ರು ಮೇಯಿಸ್ಕೊಂಡು ಊರಿಗೆ ಮೇಲೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಸುಗಳನ್ನು ಮತ್ತು ಕುರಿಗಳನ್ನೆಲ್ಲ. ಸೊ ಆ ಕಾರಣದಿಂದ ಈ ಮನೆಗಳನ್ನಾದರೆ ಕಟ್ಟಿದ್ದಾರೆ. ಸೊ ಸುಮಾರು ವರ್ಷಗಳ ಹಳೇದಿದೆ ಇವೆಲ್ಲ. ಸೊ ಹೆಸರುಗಳು ಕೂಡ ಬರ್ತಿರ್ತಾರೆ ಈ ಥರ. ಮತ್ತು ನೋಡಿ, ಊರೇ ಒಂದು ಊರು ಥರ ಕಟ್ಟಿದ್ದಾರೆ. ತುಂಬ ಜಾಸ್ತಿ ಕಾಣಿಸ್ತವೆ ನಿಮಗೆ, ಎಲ್ಲಿ ನೋಡಿದ್ರೂ ಅವೇ ಇರ್ತವೆ. ಸೊ ನಾನು ಭೈರವಾಗನಾದರೆ ನೋಡಿಕೊಂಡು ಬರ್ತಾಯಿದ್ದೀವಿ. ಸೊ ನೋಡಿ, ಅವನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಮಾಡ್ತಾನೆ ಎಲ್ಲ ಪ್ಲೇಸ್ಗಳು. ನೋಡಿ, ನಮ್ಮ ಗಾಡಿ ಆದರೆ ಇಲ್ಲಿದೆ. ಬನ್ನಿ ಗೈಸ್, ಇನ್ನೂ ಹೋಗ್ಬೇಕು ನಾವು. ಇಷ್ಟು ದಿನ ನನ್ನ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಯಾವುದು ನಿಮ್ಮ ಕಂಟೆಂಟನ್ನು ತೋರಿಸಿಲ್ಲ, ಕರೆಕ್ಟಾಗಿ ವ್ಲಾಗ್ಸೇ ನಾನು ಮಾಡಿಲ್ಲ. ಸೊ ಇವರು ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇರಬೇಕಾದ್ರೆ ರೋಡ್ ಬ್ಲಾಕ್ ಆಗಿಬಿಟ್ಟು ನಮ್ಮ ಪರಿಸ್ಥಿತಿ ಇವತ್ತು ಹೆವಿಯಾಗಿ ಕೆಟ್ಟೋಗಿತ್ತು. ಸೊ ಇವಾಗ ನಾವು ಬಂದುಬಿಟ್ಟು ತುರ್ತುಕ್ಕಾದರೆ ಬಂದುಬಿಟ್ವಿ. ಸೊ ಇನ್ನು ಬಾರ್ಡ್ರ್ ಬಂದುಬಿಟ್ಟು 6 ಕಿಲೋಮೀಟ್ರ್ ಆದರೆ ಇದೆ, ತಾಂಗ್ ಅಂತ ಹೇಳ್ಬಿಟ್ಟು. ಇಲ್ಲಿಂದ ನೋಡಿ ಆ ಥರ ಆರ್ಮಿ ಸ್ಟಾರ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಭಯಾನಕವಾಗಿ ಆ ಥರ ಇರ್ತದೆ. ಸೊ ನಮ್ಮ ಇಂಡಿಯನ್ ಫ್ಲ್ಯಾಗ್ ಆದರೆ ನಿಮ್ಗೆ ಕಾಣಿಸುತ್ತೆ. ಸೊ ಈ ಕಡೆ ಆರ್ಮಿಯವರಾದರೆ ಇದ್ದಾರೆ. ಸೊ ಇವಾಗ ನಾವು ಬಂದುಬಿಟ್ಟು ಒಂದು ತಾಂಗ್ ವಿಲೇಜ್ಗಾದರೆ ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಒಂದು ಇಂಡಿಯಾದ ಲಾಸ್ಟ್ ವಿಲೇಜ್, ಇದು ತಾಂಗ್ ವಿಲೇಜ್ ಅಂತ ಹೇಳ್ಬಿಟ್ಟು. ಸೊ ಆ ವಿಲೇಜ್ ಆಗಿದ ತಕ್ಷಣ ಪಾಕಿಸ್ತಾನ ಬಂದುಬಿಡ್ತದೆ. ಸೊ
ತಾಂಗ್ ವಿಲೇಜ್ ಇನ್ನು 6 ಕಿಲೋಮೀಟರ್ ಅದರ ಇದೆ. ಸೊ ಬನ್ನಿ ಹೋಗೋಣ. ತುರ್ತುಕ್ ಇವಾಗ ತಾನೇ ಬಂದ್ವಿ. ತುರ್ತುಕ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ತಾಂಗ್ ವಿಲೇಜ್ಗೆ ಹೋಗಬೇಕು. ವೆಲ್ಕಮ್ ಭೈರವ್ ಫಾರ್ ದಿ ಪಾಕಿಸ್ತಾನ್ ಬಾರ್ಡರ್, ಇಂಡಿಯಾಸ್ ಲಾಸ್ಟ್ ವಿಲೇಜ್ ತಾಂಗ್. ವೆಲ್ಕಮ್. ನೋಡ್ಗುರು ಯಾವ ಥರ ಇದೆಯಾ ನೀರು. ನೋಡಿ ನೀರು, ನಮ್ಮ ಗಾಡಿ ನೀರಲ್ಲಿ ಆದರೆ ಯಾವ ಥರ ಹೋಗ್ತಾ ಇದೆ. ಓಹೋ, ಎಷ್ಟು ಹೈಟ್ಗಿದೆ ಗುರು ನೀರು. ಸೊ ಇನ್ಮೇಲೆ ನೋಡಿ ಗಾಯ್ಸ್, ಒಳ್ಳೆ ಕಂಟೆಂಟ್ಸನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ. ಸೊ ನನ್ನ ಪ್ರತಿ ದಿನ ಒಳ್ಳೆ ಕಂಟೆಂಟನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಇನ್ಮೇಲೆ. ಸೊ ನೋಡಿ, ಅದೇ ಥರ ಸಣ್ಣದಾಗಿರ್ತಕ್ಕಂಥ ಒಂದು ಲೈಕ್ ಆದರೂ ಹೊಡಿರಿ. ಅದರಿಂದ ಸ್ವಲ್ಪ ಜನಗಾದ್ರೆ ಸಜೆಸ್ಟ್ ಮಾಡ್ತದೆ. ಗಾಯ್ಸ್ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ನನಗೆ ಏನು ಮೇಯ್ನ್ ಥಿಂಗ್ ಅಂದರೆ, ನನಗೆ ಇನ್ಕಮ್ ಜನ್ರೇಟ್ ಆಗಬೇಕು ಅಂತ ವೀಡಿಯೋದಲ್ಲಿ ಕಂಟೆಂಟ್ ಶೂಟ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಇನ್ಕಮ್ ಸ್ವಲ್ಪ ಜನ್ರೇಟ್ ಆದರೆ ನನ್ನ ಟ್ರಾವೆಲಿಂಗ್ ಸ್ವಲ್ಪ ಈಸಿ ಆಗ್ತದೆ. ಸೊ ಆ ಕಾರಣದಿಂದ ನೀವು ಯಾರ್ಯಾರು ನೋಡ್ತಾ ಇದ್ರೋ, ಯಾವ್ಯಾವ ಒಂದು ಪ್ಲೇಸಸ್ಸಿಂದ ನೋಡ್ತಾ ಇದ್ರೋ, ಸೊ ನಿಮ್ಮ ಪ್ಲೇಸಸ್ನ ಕೂಡ ಈ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಒಂದು ಸಣ್ಣದಾಗಿರ್ತಕ್ಕಂತಹ ಲೈಕ್ ಆದರೂ ಹೊಡೀರಿ. ಸೊ ಅದರಿಂದ ನಾನು ಸ್ವಲ್ಪ ಜನಕ್ಕಾದರೆ ವಿಡಿಯೋ ರೀಚ್ ಆಗ್ತದೆ. ಅದರಿಂದ ನನಗೆ ಯೂಟ್ಯೂಬ್ ಸ್ವಲ್ಪ ಪೇಮೆಂಟ್ ಕೊಡ್ತದೆ. ಆ ಕಾರಣದಿಂದ ನಾನು ಟ್ರಾವೆಲಿಂಗ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಮತ್ತು ಅದೇ ಥರ ಕೊನೆಯದಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸ್ಕ್ಯಾನರ್ ಆದರೆ ಹಾಕಿರ್ತೀನಿ. ಅದಕ್ಕೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ 5 ರೂಪೀಸನ್ನು ಕಳಿಸಿ. ಯಾಕಂತ ಹೇಳಿದ್ರೆ ನಾನು ಜರ್ನಿ ಮಾಡ್ತಾ ಇರಬೇಕಾದ್ರೆ ಸಣ್ಣ ಪುಟ್ಟ ನನಗೆ ಖರ್ಚಿಗಳಿಗಾದರೆ ಬೇಕಾಗ್ತದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋ ಮಾತ್ರ ಕಳಿಸಿ. ಇಲ್ಲ ಅಂತ ಹೇಳಿದ್ರೆ ಸಣ್ಣದಾಗಿರ್ತಕ್ಕಂಥ ಒಂದು ಲೈಕ್ ಆದರೆ ಹೊಡೀರಿ ಈ ವಿಡಿಯೋದಲ್ಲಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಬೇಕಾಗ್ತದೆ. ಸುಮಾರು ಟ್ರಾವೆಲಿಂಗ್ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಾ ಇರ್ತೀವಿ. ಸೊ ನಾರ್ತ್ಗೆ ಹೋಗ್ಬಿಟ್ರೆ ತುಂಬ ಕಷ್ಟಗಳಾದರೆ ಆಗ್ತದೆ. ಮತ್ತು ಅದೇ ಥರ ನಮ್ಮ ಫುಡ್ಗೆ ಪ್ರತಿದಿನ 200 to 300 ರೂಪೀಸ್ ಬೇಕು. ನನಗೆ ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ. ಮತ್ತು ಅದೇ ಥರ ಯಾವುದೇ ಥರ ಯೂಟ್ಯೂಬಿಂದ ಇನ್ಕಮ್ ಬರ್ತಾ ಇಲ್ಲ, ಮತ್ತು ಇನ್ಸ್ಟಾಯಿಂದ ಕೂಡ ಏನು ಇನ್ಕಮ್ ಬರ್ತಾ ಇಲ್ಲ. ಸೊ ಆ ಕಾರಣದಿಂದ ಇವಾಗ ನನ್ನ ಮೈನ್ ಫೋಕಸ್ ಬಂದುಬಿಟ್ಟು ಯೂಟ್ಯೂಬ್ ಮೇಲೆ ಆದರೆ ಇರ್ತಾಯಿದ್ದೀನಿ. ನಾನು ಪ್ರತಿದಿನ ಒಳ್ಳೆ ಕಂಟೆಂಟನ್ನು ಶೂಟ್ ಮಾಡ್ತಾ ಇರ್ತೀನಿ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಇದೆಯೋ ಪ್ಲೇಸು. ನನ್ನ ಜೊತೆ ಭೈರವ ಆದರೆ ಇದ್ದಾನೆ. ಸೊ ನಮ್ಮ ಭೈರವ ಕೊನೆ ವಿಡಿಯೋ ಕಚ್ಚುತ್ತಾನೆ ಭೈರವ. ಭೈರವನ ಕೊನೆ ವಿಡಿಯೋ ಇದು. ಅಮ್ಮ ನೋಡ್ಕೊತಾರೆ ಭೈರವ ನಿನ್ನ ಮೇಲೆ. ಅವನ ಮನೆಯಲ್ಲೇ ಊಟ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಇಲ್ಲೇ ಸುತ್ತಾಡ್ಕೊಂಡು ಇರ್ತಾನೆ. ಸೊ ಅವನನ್ನು ಟ್ರಾವೆಲಿಂಗ್ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ. ಯಾಕಂದರೆ ಸಣ್ಣ ಮರಿ ಇರಬೇಕಾದ್ರೆ ನನ್ನ ಹಿಂದೆ ಬಂದುಬಿಟ್ಟಿದ್ದ ಭೈರವ. ಸೊ ನೀವೆಲ್ಲ ನೋಡಿರ್ತೀರ, ಒಂಥರ ಬರ ಸಿಕ್ಕಂಗೆ ಭೈರವ ನನಗೆ. ಸೊ ಸುಮಾರು ಒಂದು 5 ಕಿಲೋಮೀಟ್ರ್ ಆದರೆ ವಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದ. ಅದು ಸುಮಾರು ಜನ ಆದರೆ ನೀವೆಲ್ಲ ನೋಡಿದ್ರ ಆ ವಿಡಿಯೋನ. ಮತ್ತು ನಮ್ಮ ಟ್ರಾವೆಲಿಂಗ್ ಆದರೆ ಮಾಡ್ತಾಯಿದ್ದೀನಿ ಭೈರವನ ಜೊತೆ ಅಲ್ಲ. ಸೊ ಯಾಕಂತ ಹೇಳಿದ್ರೆ ಅವನ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ಕಾರಣದಿಂದ ಭೈರವನ ಇಲ್ಲೇ ಬಿಟ್ಟು ನಾನು ಜರ್ನಿ ಆದರೆ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಮೆಮೊರೀಸ್ ಆದರೆ ಇತ್ತು ಭೈರವ. ಅದು ನಂದು ಜರ್ನಿದಲ್ಲಿ ಎಲ್ಲ ಒಂದು ವೀಲ್ ಚೇರಲ್ಲಿ ತಳ್ಕೊಂಡು ಹೋಗ್ತಾಯಿದ್ದೆ ನಾನು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂತೋಷ ಆಗ್ತದೆ ಮತ್ತು ದುಃಖನೂ ಆಗ್ತದೆ. ಸೊ ಮತ್ತು ಇವಾಗ ನಾವು ವಾಕ್ ಆ್ಯಂಡ್ ಲಿಫ್ಟ್ ಆದರೆ ಮಾಡ್ತಾಯಿದ್ವಿ. ಡಾಕ್ಟ್ರನ್ನ ಅಂದರೆ ಅಪ್ರೋಚ್ ಮಾಡಿದ್ದೆ ನಿನ್ನೆ. ಸೊ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ನೀನು ಯಾವುದೇ ಕಾರಣಕ್ಕೂ ವಾಕ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ವಾಕ್ ಬಿಟ್ಟು ವಾಕ್ ಆ್ಯಂಡ್ ಲಿಫ್ಟು ಮತ್ತು ಸ್ವಲ್ಪ ಅಮೌಂಟನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಟ್ರೈನ್ಸಲ್ಲಿ ಬಸ್ಸಸ್ಸಲ್ಲೆಲ್ಲ ಸ್ವಲ್ಪ ಟ್ರಾವೆಲ್ ಮಾಡ್ತಾಯಿರ್ತೀನಿ. ಮತ್ತು ಮೈನ್ ಫೋಕಸ್ ಬಂದುಬಿಟ್ಟು ನಾನು ಅಲ್ಲಿನ ಕಲ್ಚರ್ಸ್ ಎಲ್ಲ ತೋರಿಸೋದೇ ನನ್ನ ಮೈನ್ ಕಾನ್ಸೆಪ್ಟು. ಮತ್ತು ಜನ ಯಾವ ಥರ ನನ್ನ ಟ್ರೀಟ್ ಮಾಡ್ತಾರೆ ಅಂತೇಳ್ಬಿಟ್ಟು. ಭೈರವ ಅಂತ ಹೆಸರಿಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಗೊತ್ತಿದ್ರೆ. ಸೊ ಮೇಡಮ್ ಒಬ್ಬರು ಭೈರವ ಅಂತ ಹೆಸರಿಟ್ಟಿರೋದು. ಮತ್ತು ಅದೇ ಥರ ಭೈರವಾಗೆ ಮೀನಿಂಗ್ ಏನು ಅಂತ ಹೇಳಿ. ಸೊ ನೋಡಿ ಗೈಸ್, ಬೈಕು ಫುಲ್ಲು ಪೆಟ್ರೋಲಲ್ಲಿ ಖಾಲಿ ಆಗೋಗಿತ್ತು. ತಾಂಗ್ ವಿಲೇಜ್ಗಾದರೆ ಬಂದಿದ್ವಿ. ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ಸೇ ಸಿಗೋಲ್ಲ. ಸೊ ನೂಬ್ರಾ ವ್ಯಾಲಿ ಬಿಟ್ಟರೆ ಸುಮಾರು ಒಂದು 100 ಕಿಲೋಮೀಟರ್ಸ್ ಆದರೆ ಪೆಟ್ರೋಲ್ ಬಂಕ್ಸೇ ಇರೋಲ್ಲ ಇಲ್ಲಿ. ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಸಿಗತ್ತೆ ಅಂದ್ಕೊಂಡಿದ್ದೆ. ನೋಡಿ ಯಾವ ಥರ ಮಾಡಿದ್ದೀನೋ. ಸೊ ಇಲ್ಲಿಂದ ನಾವು ಹಾಕೋಕ್ಕಾಗಲ್ಲ. ಸೊ ಬ್ರೋ ಆದರೆ ನಮಗೆ ಪೆಟ್ರೋಲ್ ಆದರೆ ಹಾಕ್ತಾಯಿದ್ರು. ಸೊ ಕ್ಯಾನಲ್ ಆದರೆ ಹಾಕಿದ್ರು. ಸೊ ನಾನು ಟ್ರಾವೆಲ್ ಮಾಡ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ನಾನು ಪ್ರಿಪೇರ್ ಆದರೆ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಮ್ಯಾಪ್ ಆದರೆ ಪ್ರಿಪೇರ್ ಮಾಡ್ಕೊಂಡಿದ್ರಿ. ಸೊ ಈ ಮ್ಯಾಪ್ ಪ್ರಕಾರ ಎಲ್ಲೆಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಟ್ರೈನು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗ್ತದೆ. ಈವ್ನಿಂಗು 7 o'clock ಆದರೆ ಇದೆ ಟ್ರೈನ್ ನಮ್ಮದು. ಇನ್ನು 4 ಡೇಸಲ್ಲಿ ನಮ್ಮ ಟ್ರೈನ್ ಆದರೆ ಸ್ಟಾರ್ಟ್ ಆಗ್ತದೆ ಕನ್ಯಾಕುಮಾರಿಗೆ. ನಮ್ಮ ಟ್ರೈನು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗ್ತದೆ. ಬ್ಯಾಂಗ್ಳೂರಿಂದ ಒಂದು ತಮಿಳ್ನಾಡು ಕ್ರಾಸ್ ಮಾಡಿಕೊಂಡು ಕನ್ಯಾಕುಮಾರಿಗೆ ಆದರೆ ಹೋಗ್ತದೆ. ಕೇರಳ, ಕೊಚ್ಚಿ, ಗೋವಾ, ಮುಂಬೈ, ಸೂರತ್, ಅಹಮದಾಬಾದ್ ಆದಮೇಲೆ ಅಮೃತ್ಸರ್ ಪಾಕಿಸ್ತಾನ್ ಬಾರ್ಡ್ರ್ ಆದರೆ ಬರ್ತದೆ. ಮತ್ತು ಪಂಜಾಬ್,
ಲಾಹೋರ್ ಅಂದರೆ ಲಾಹೋರ್ ಬಾರ್ಡ್ರ್ ಬರ್ತದೆ, ಅದು ಲಾಹೋರ್ಗೆ ಹೋಗಲ್ಲ ನಾವು, ಲಾಹೋರು ಪಾಕಿಸ್ತಾನದಲ್ಲಿ ಬರ್ತದೆ, ಪಾಕಿಸ್ತಾನ ಬಾರ್ಡ್ರ್ ಅದು. ಸೊ ಹಿಮಾಚಲ್ ಪ್ರದೇಶ್ ಮತ್ತು ಲೇ ಲಡಾಖ್, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್ ಬಾರ್ಡ್ರ್ ಹೇಳ್ತಾರೆ ಅದು, ಉತ್ತರಾಖಂಡ್, ಕಠ್ಮಂಡು, ನೇಪಾಳ್, ಭೂತಾನ್, ಮ್ಯಾನ್ಮಾರ್ ಬಾರ್ಡರು, ಮತ್ತು ಬಾಂಗ್ಲಾದೇಶ್ ಬಾರ್ಡ್ರು, ಮೇಘಾಲಯ, ವೆಸ್ಟ್ ಬೆಂಗಾಲ್, ಒಡಿಶಾ, ಆಂಧ್ರ ಪ್ರದೇಶ್, ಚೆನ್ನೈ ಮತ್ತು ಕನ್ಯಾಕುಮಾರಿ. ಸೊ ಈ ಥರ ನಮ್ಮ ಜರ್ನಿ ಆದರೆ ಕಂಪ್ಲೀಟ್ ಆಗ್ತದೆ. ಸೊ ಇಲ್ಲಿ ಮುಂದೆ ಹಾಕಿದ್ದೀನಿ ನೋಡಿ, ಕಂಪ್ಲೀಟ್ ಜರ್ನಿ 18,000 ಕಿಲೋಮೀಟರ್ಸ್ ಆದರೆ ಇದೆ. ಸೊ ನೋಡೋಣ ಮತ್ತೆ ಬರ್ತೀನೋ ಇಲ್ವೋ ನನಗಂತ ಗೊತ್ತಿಲ್ಲ. ತುಂಬ ಒಂದು ಡೇಂಜರ್ ಪ್ಲೇಸಸನ್ನು ದಾಟ್ಕೊಂಡು ನಾನು ಹೋಗ್ತಾಯಿದ್ದೀನಿ ಇವಾಗ. ಮೇಯ್ನಾಗಿ ಒಂದು ಪಾಕಿಸ್ತಾನ್ ಬಾರ್ಡರು ಮತ್ತು ಅದೇ ಥರ ಬಾಂಗ್ಲಾದೇಶ್ ಬಾರ್ಡರು, ಇವು ಎರಡು ತುಂಬ ಒಂದು ಭಯಾನಕವಾಗಿರ್ತಕ್ಕಂಥ ಬಾರ್ಡರ್ಸ್ ಇವು. ಸೊ ಸೇಫ್ ಅಂದ್ಕೊಂಡಿದ್ದೀನಿ, ನಮ್ಮ ಇಂಡಿಯಾದಲ್ಲಿ ಸೇಫ್ ಇದೆ. ಸೊ ನಮ್ಮ ಇಂಡಿಯಾ ಆಚೆಗೆ ಹೋಗ್ಬಾರ್ದು, ಅಂದರೆ ಆಚೆಗೆ ಕಳಿಸೋದು ಇಲ್ಲ. ಬಟ್ ಏನಂದರೆ ಬಾರ್ಡರ್ಸಲ್ಲಿ ನಮಗೆ ತುಂಬ ಸೇಫ್ ಇರ್ತದೆ, ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಇರ್ತಾರೆ. ಸೊ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಮತ್ತೆ ಲೇ ಲಡಾಖ್ ಹೋಗ್ತಾಯಿದ್ವಿ. ಅಮೃತ್ಸರ್ ನೋಡಬೇಕು ಅಂದ್ಕೊಂಡಿದ್ದೆ ಸುಮಾರು ದಿನಗಳಿಂದ. ಸೊ ಮತ್ತೆ ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಟ್ರಾವೆಲಿಂಗ್ ಅಂತ ಸುಮಾರು ಜನಕ್ಕೆ ಪ್ಯಾಷನ್ ಇರ್ತದೆ, ಬಟ್ ಸ್ವಲ್ಪ ಜನ ಅದನ್ನು ಅಚೀವ್ ಮಾಡ್ತಾರೆ, ಸ್ವಲ್ಪ ಜನ ಅಮೌಂಟ್ ಇಲ್ಲ ಅಂತೇಳಿ ಅಚೀವ್ ಮಾಡಲ್ಲ. ಮತ್ತು ಕೆಲವ್ರು ಜನ ಹತ್ರ ಅಮೌಂಟ್ ಇದ್ರೇನೂ ಟೈಮ್ ಇರಲ್ಲ. ಸೊ ನನ್ನ ಪ್ರಕಾರ ಒಂದು ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಒಂದು ಪ್ಲ್ಯಾನಿಂಗ್ ಆದರೆ ಇಟ್ಕೊಂಡು ಟ್ರಾವೆಲಿಂಗ್ ಮಾಡಿ 100% ಎಲ್ಲರೂ ಸಕ್ಸಸ್ ಮಾಡ್ತೀರಾ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಜರ್ನಿ ಆದರೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಭೈರವನ ಬಿಟ್ಟು ಹೋಗ್ತಾಯಿದ್ದೀವಿ ನಾವು, ಸುಮಾರು ದೂರ ಹೋಗ್ಬಿಡ್ತಾಯಿದ್ದೀವಿ. ನಾನು ಏನೇನು ಗ್ಯಾಜೆಟ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕ್ಯೂರಿಯಸ್ ಆದರೆ ಇರ್ತದೆ. ಸೊ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಶೂಟ್ ಆಗ್ತಾ ಇರೋದು ಒಂದು ಕ್ಯಾಮ್ರಾ. ಸೊ DJ Action 5 Pro ಒಂದು ಕ್ಯಾಮ್ರಾ ತೊಗೊಂಡು ಹೋಗ್ತಾಯಿದ್ದೀನಿ, ಮತ್ತು ಅದೇ ಥರ ಒಂದು ಮೈಕ್ ಆದರೆ ತೊಗೊಂಡು ಹೋಗ್ತಾಯಿದ್ದೀನಿ. ಇದು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಒಂದು 2 ಪೇರ್ ಜೊತೆ ಆದರೆ ಇದೆ, ಒಂದು 2 ಪೇರ್ಸ್ ಮಾತ್ರ ತೊಗೊಂಡು ಹೋಗ್ತೀನಿ, ಯಾಕಂದರೆ ವೆಯ್ಟ್ ಜಾಸ್ತಿ ಆಗಿಬಿಡ್ತದೆ. ಮತ್ತು ಅದೇ ಥರ ನಾನು ಟ್ರಾವೆಲಿಂಗ್ ಬ್ಯಾಗ್ ನೋಡಿರ್ತೀರ, ಟ್ರಾವೆಲಿಂಗ್ ಬ್ಯಾಗ್ನಾದ್ರೆ ತೊಗೊಂಡು ಹೋಗ್ತೀನಿ. ಮತ್ತು ಅದೇ ಥರ ಒಂದು ಕಟನ ತೊಗೊಂಡು ಹೋಗ್ತೀನಿ. ಕಟನ ತುಂಬ ಇಂಪಾರ್ಟೆಂಟು ನೈಟ್ ಟೈಮಲ್ಲಿ ಸೆಕ್ಯೂರಿಟಿ. ಮತ್ತು ಅದೇ ಥರ ಎಲ್ಲಾದರೂ ಫೈರ್ ಕ್ಯಾಂಪ್ ಪಕ್ಕಕ್ಕೆ ಕಟನ ತುಂಬ ಇಂಪಾರ್ಟೆಂಟ್, ಮೇಲೆ ತೋರಿಸಿದ್ದೀನಿ ನೋಡಿ, ಅದನ್ನು ತೊಗೊಂಡು ಹೋಗ್ತೀನಿ. ಮತ್ತು ಅದೇ ಥರ ಒಂದು ಪವರ್ ಬ್ಯಾಂಕ್ ಅದೇ ತೊಗೊಂಡು ಹೋಗ್ತೀನಿ, ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಮೊಬೈಲ್ನ. ಮಧ್ಯದಲ್ಲಾದರೆ ನಾನು ಎಡಿಟಿಂಗ್ ಮಾಡ್ತಾಯಿರ್ತೀನಿ, ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿರ್ತೀನಿ. ಸೊ ಆ ಕಾರಣದಿಂದ ಒಂದು ಪವರ್ ಬ್ಯಾಂಕ್ನಾದರೆ ತೊಗೊಂಡು ಹೋಗ್ತೀನಿ. ಮತ್ತು ಅದೇ ಥರ ಕ್ಯಾಂಪಿಂಗ್ ಟೆಂಟ್ ತುಂಬ ಇಂಪಾರ್ಟೆಂಟು. ನಾನು 90% ಎಲ್ಲೂ ಹೋಟೆಲ್ಸ್ ಅದೇ ತೊಗೊಳ್ಳಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಇದೆ. ಆ ಕಾರಣದಿಂದ ನಾನು 90% ಎಲ್ಲೂ ಹೋಟೆಲ್ಸ್ ತೊಗೊಳ್ಳಲ್ಲ. ಸೊ ಎಲ್ಲ ಟೆಂಟನ್ನು ವೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲಾದರೂ ನನಗೆ ಬೇಕು ಅಂತಿದ್ರೆ ಮಾತ್ರ ತೊಗೊತೀನಿ. ಮತ್ತು ಅದೇ ಥರ ಸಣ್ಣದಾಗಿರ್ತಕ್ಕಂಥ ಕ್ಯಾಂಪಿಂಗ್ ಸ್ಟವ್ ನೋಡಿರ್ತೀರ ನೀವು, ಅದನ್ನು ತೊಗೊಂಡು ಹೋಗ್ತೀನಿ. ಮತ್ತು ಒಂದು ಶೂಸ್ ತೊಗೊಂಡು ಹೋಗ್ಬೇಕಾಗಿತ್ತು, ನನ್ನ ಹತ್ರ ಶೂಸ್ ಇಲ್ಲ ಸದ್ಯಕ್ಕೆ, ಸ್ಲಿಪ್ಪರ್ಸೇ ತೊಗೊಂಡು ಹೋಗ್ತೀನಿ. ಮತ್ತು ಕೆಲವೊಂದು ಫೇಶಿಯಲ್ ಇನ್ಸ್ಟ್ರೂಮೆಂಟ್ಸ್ನಾದರೆ ತೊಗೊಂಡು ಹೋಗ್ತೀನಿ. ಸೊ ಹೋಗ್ಬೇಕಾದ್ರೆ ಕೊನೆಯದಾಗಿ ಒಂದು ವೀಡಿಯೋನಾದರೆ ಪೋಸ್ಟ್ ಮಾಡ್ತೀನಿ, ಏನೇನು ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ವೀಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಕಾಣಿಸುತ್ತೆ. ಮತ್ತು ಅದೇ ಥರ ಒಂದು ಫೋನ್ ಆದರೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ನೀವು ನೋಡಿರ್ತೀರ ನನ್ನ ಫೋನು. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಸೋಣ ಅಂದ್ಕೊಂಡಿದ್ದೀನಿ, ತುಂಬ ಲೆಂತಿ ಆಗೋಯ್ತು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಒಳ್ಳೆ ಕಂಟೆಂಟ್ ಆದರೆ ಕೊಡ್ತಾಯಿದ್ವಿ, ಇನ್ನೂ ಒಳ್ಳೆ ಕಂಟೆಂಟ್ ಆದರೆ ನಿಮ್ಗೆ ಕೊಡ್ತಾನೆ ಇರ್ತೀನಿ ಪ್ರತಿದಿನ. ಸೊ ಮತ್ತು ನೀವೇನಾದರೂ ಸಪೋರ್ಟ್ ಮಾಡೋಂಗಿದ್ರೆ ಇಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಸ್ಕ್ಯಾನರ್ನಾದರೂ ಹಾಕಿದ್ದೀನಿ. ನನ್ನ ಊಟದ ಖರ್ಚುಗಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನನ್ನ ಟ್ರಾವೆಲಿಂಗಲ್ಲಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬರೀ 5 ರೂಪೀಸ್ ಮಾತ್ರ ಕಳಿಸಿ ಸಾಕು. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ. ಮತ್ತು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ, ನಾನು ಯಾವುದೇ ಥರದ ಜಾಬ್ ಮಾಡ್ತಾಯಿಲ್ಲ, ಒಬ್ಬ ತಂದೆ ತಾಯಿಗೆ ಮಗನಾಗಿರಲಿಲ್ಲ, ಒಂದು ಕಾಲೇಜಲ್ಲಿ ಒಂದು ಗುಡ್ ಸ್ಟೂಡೆಂಟ್ ಅನ್ಸ್ಕೊಂಡಿಲ್ಲ, ಒಂದು ಸಮಾಜದಲ್ಲಿ ಒಳ್ಳೆ ಫ್ರೆಂಡ್ಸ್ ಕೂಡ ಇಲ್ಲ ನನಗೆ. ಸೊ ಆ ಥರ ಯಾವುದರಲ್ಲಿ ಪರ್ಫೆಕ್ಟ್ ಇಲ್ಲ ನಾನು. ಸೊ ಅಟ್ಲೀಸ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಾದರೂ ಏನಾದರೂ ಒಂದು ಮಾಡೋಣ ಅಂತ ನನ್ನ ಚಾನಲ್ ಆದರೆ ಸುಮಾರು 10 ವರ್ಷಗಳ ಹಿಂದೆ ಕ್ರಿಯೇಟ್ ಮಾಡಿದ್ದೆ. ಸುಮಾರು ಬಾರಿ ಆದರೆ ಫೇಲ್ ಆಗಿ ಕೊನೆಗೆ ಐ ಆಮ್ ಇನ್ಫಿನಿಟಿ ಅನ್ನೋ ಚಾನಲಲ್ಲಿ ವ್ಲಾಗ್ಸ್ ಆದರೆ ಮಾಡ್ತಾಯಿದ್ದೀನಿ. ಸೊ ಒಂಥರ ಕಣ್ಣಲ್ಲಾದರೆ ನೀರು ಬರ್ತಾಯಿದೆ, ಇದೆಲ್ಲ ಶೇರ್ ಮಾಡ್ತಾಯಿದ್ದಾರೆ ನಿಮಗೆ.